ಕೆಪ್ಪಗಾಟಾಗಿ ಸರಿಯಾದ ಬಾಟ್ಲಿ ಕೊಟ್ರೆ ಸಿಕ್ಕಪ್ಪ ಅಂದ್ರ ನೀವೇ ಅದು ಪರಿಹಾರ, ನೀವೇ ಮಂತ್ರಿ ತಗೊಂಡ್ರಿ ತಿಂಗಳ ಅಂತೇಳಿ ನಿಮ್ಮನ್ನ ಲಂಚದಾರ ಪರದ ಆರೋಪದಾಗ ನಿಲ್ಲಿಸಿ ನೀವು ತುಡುಗ್ರಂತೇಳಿ ನಿಮ್ಮನ್ನ ಗಿಡ ಕಟ್ಟುವಂತ ಕೆಲಸ ಮಾಡುತ್ತೆ ಕರ್ನಾಟಕ ರಾಜ್ಯ ರೈತ ಸಂಘ. ಬಿಡಂಗಿಲ್ಲ. ಯಾಕೆ ತಿಳ್ಕೊಡ್ರಿ, ನಮಗ್ ಗೊತ್ತು ನಮ್ಮ ತಾಯಿ, ನಮ್ಮ ಅಕ್ಕ, ನಮ್ಮ ತಂಗಿ 18 ವರ್ಷದಾಗ ನೋಡಿದೆ ಮದುವೆಯಾಗಿ ಬರೀ ವರ್ಷ 2 ವರ್ಷದಾಗ ಕೂಕ್ ಮಾಡಿಸುವಂತ ಕೆಲಸ ಮಾಡಿದ್ರಿ ಸರ್. ಯಾಕೆ ನಿಮ್ಗೆ ಹೇಳ್ತೀವಿ ಅಂದ್ರೆ ಈ ಘಟ ಪರ್ವತ ಬಂದು ಕುಡಿದು ಹೊಲಕ್ಕೆ ಹೋಗ್ಬಿಡ್ದು ಅವ್ನ ಇಸಿ ಇಳಿದಿರ್ತೈತಿ. ಆದ್ರ ಅಲ್ಲೇ ಮಗ್ಗಲ್ದಾಗಿತ್ತ ದಿವಸ ಕುಡ್ದ ಆ ಹೆಣ್ಮಗಳ ಗತಿ ಏನಾಕೈತಿ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು. ದಯವಿಟ್ಟು ನಿಮ್ ಗಮನಕ್ಕಾಯ್ತೋ ಇಲ್ಲೋ ಆಮೇಲೆ ನಿಮಗ್ ಕಂಡದಲ್ಲ ಆಮೇಲೆ ಸರ್ ಮಾಡೋದು ಗೊತ್ತೈತಿಲ್ಲ ನಿಮ್ಗೆ. ಕೊಡು ಸರ್. ಯಾಕೆ ಮಾತು ಹೇಳ್ತೀನಿ ಅಂದ್ರೆ ದಯವಿಟ್ಟು ಯಾಕಪ್ಪ ಅಂದ್ರ ದಯವಿಟ್ಟು ಕರೆಯದ ಅಂಗಡಿ ಮಗ್ಲಾಗಿತ್ತಪ್ಪ ಅಂದ್ರ ಅದನ್ನು ಕೀಳು ಮಾತಾಡಬಾರ್ದು. ನಾ ಇವತ್ತು ಒಬ್ಬಕ್ಕೆ ಹೆಣ್ಮಗಳಿಗೆ ನನ್ನ ತಾಯಿಗೆ ಏಡ್ಸ್ ಅಂತ ರೋಗ ಇರ್ತೈತ್ಲ, ಆ ಗಂಡ ಮಗ್ಗ ಇರುವುದಿಲ್ಲ, ಅವನು ದೂರು ಅಕ್ಕಿನ ದೂರ ಇಡುವಂತ ಕೆಲಸ ಮಾಡ್ತಾರಲ್ಲ, ಹಳ್ಳಿ ಒಳಗೆ ಮಾರುವಂತ ಸರೆ ಅಂತ ಹೊಲಸು ರೋಗ ಇದ್ದಂತ ಹೇಳ್ತನು. ಆ ಹೊಲಸು ರೋಗ ಕೊಟ್ಟು ಇದುವೇರ್ನ ಹಾಳು ಮಾಡುವಂತವ್ರು ನಿಮ್ಮಂತ ಅಧಿಕಾರಿಗಳ ಹೇಳಕ್ ಇಷ್ಟಪಡ್ತೀನಿ. ಇವತ್ತಿನ ದಿವಸದಲ್ಲಿ ನಿಮಗೆ ವಾರ್ನಿಂಗ್ ಮನವಿ ಇಲ್ಲ, ವಾರ್ನಿಂಗ್ ಇದೆ. ತೆಪ್ಪಗಾಟ ಎಲ್ಲರ ಸಿಕ್ಕ್ರ 3 ದಿನದೊಳಗ ಎಲ್ಲರ ಸರೆ ಸಿಕ್ಕ್ರ ದಯವಿಟ್ಟು ನಾವಿಲ್ಲಿ ಹೇಳ್ತೀನಿ ಕೇಳ್ರಿ ಸರ್, ಎಲ್ಲರೂ ಸಿಕ್ಕ್ರ ನಾವೆಲ್ಲರೂ 1,000 ರೈತರು ಹೊಂದಾಣಿಕೆಯಾಗಿ ನಮ್ಮ ಹೊಲಗೊಳದಾಗ ಗಾಜಿ ಬೆಳಿತೀವಿ ಅಂತ ಹೇಳ್ತೀವಿ. ನೀವು ಸರ್ಕಾರದಿಂದ ಸರೆ ಹೆಚ್ಚಿಕೆಸಿಂದು ತಾರ್ ಕೊಟ್ಟು ತಾಯಂದ್ರನ್ನೆಲ್ಲ ಇದುವೇರ್ನ ಮಾಡತ್ತೀರಿ. ನಾವೇನೋ ಒಂದು ಗಾಜಿ ಗಿಡ ಬೆಳೆದು ಹೋರಿಗೆ ಹಾಕಬೇಕಂತೇಳಿ ಹೋರಿ ಬೇಯಿಸ್ಬೇಕಂತಂದ್ರೆ ಅದನ್ನೇ ಏನ್ ಮಾಡ್ತೀರಿ ಹೇಳ್ರಿ, ದೊಡ್ಡದ ಒಂದು ಕುರ್ಚಿಯರ್ದಾಗ ಇಂಥ ರೈತ ಬೆಳಿತಾನಂತೇಳಿ ಪೇಪರ್ ಸ್ಟೇಟ್ಮೆಂಟ್ ಮಾಡಿ ಅವನ ಮ್ಯಾಕೆ ಎಸಕ್ಕಂತ ಕೆಲಸ ಮಾಡ್ತೀರಿ. ಈಗ ಸದ್ಯ ಪಟ್ಟಿ ಅಂದ್ರೆ ಸರಿ ಸಿಗ್ತೈತಿ. ನಿಮ್ಮನ್ನ ಏನ್ ಮಾಡ್ಬೇಕು ನಾವು? ಈಗ ಸದ್ಯ ಹೋದ್ರೆ ನಾವೇನ್ ಮಾಡ್ಬೇಕು? ನಿಮ್ಮನ್ನ ರೈತರ ಮೇಲೆ ಕೇಸ್ ಹಾಕ್ತೀರಿ, ನಿಮ್ಮನ್ನ ನಾವೇನ್ ಮಾಡ್ಬೇಕಾಗತ್ತೆ? ಇಲ್ಲಿ ಹೇಳ್ತೀನಿ ಕೆಲಸ ಇಷ್ಟು ರಾಜ್ಯ ಇರ್ಬೇಕಾರೆ ನಿಮಗೂ ಗೊತ್ತೈತಿ. ನೀವು ಮಂತ್ಲಿ ತಗೊಂಡ್ರಿ ತಿಂಗಳ ಸುಳ್ಳು ಕೇಳಬೇಡ್ರಿ. ಈ ಭೂಮಿ ತಾಯಿ ನಿಮ್ಮನ್ನ ನೋಡ್ರಿ ಸುಳ್ಳು ಮಾತಾಡಿದ್ರೆ ಯಪ್ಪ ನಡೆದೈತಿ ಜಗತ್ತ, ನಾನು ಅದನ್ನೇ ನಡೆದೈತಿ ಅಂತ ಹೇಳ್ರಿ, ಒಪ್ಕೊಳ್ರಿ. ಈ ಭೂಮಿ ತಾಯಿ ಸುಳ್ಳು ಮಾತಾಡಿದ್ರೆ ನಿಮ್ಮನ್ನ ಒಟ್ಟು ಒಪ್ಕೊಳ್ಳೋದಿಲ್ಲ. ಈ ಕರ್ಮ ನಿಮ್ ಹೆಂಡ್ರ ಮಕ್ಕಳಿಗೆ ಇರ್ತೈತಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ದಯವಿಟ್ಟು ಹೇಳ್ತೀನಿ ಕೇಳ್ರಿ, ಮಾತಾಡ್ರಿ ಮುಂದಿನ. Thank you.